ಯಾರು ಸರ್? ಹೌದು, ಖಂಡಿತ ಇದ್ದಾರೆ ಸರ್. ಈಗ ತನಿಖೆ ಮಾಡ್ಬೇಕೀಗ. ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳ್ಸಕ್ಕೆ ಪ್ರೇರೇಪಣೆ ಕೊಟ್ಟರು, ಯಾರು ಅವನಿಗೆ ಇದನ್ನ ಮಾಡಿದ್ರು. ಯಾಕಂದ್ರೆ ಅವ್ನು ಏನ್ ಹೇಳಿದಾರಂತ ಅಧಿಕೃತವಾಗಿ ನಮಗ್ ಗೊತ್ತಾಗಿಲ್ಲ ಸರ್. ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ. ಅದು ನಮಗೂ ಹಂಗ ಅನ್ಸಿದೆ, ಗೆಸ್ ಮಾಡಿ. ಬಟ್ ಯಾರು ಅವನಿಗೆ ಆ ತರ ಮಾಡ್ಸಕ್ ಹೇಳಿದಾರಲ್ಲ, ಅವ್ರ ಮೇಲೇನು ಕೂಡ ಅವ್ನ ಹಿಂದೆ ಯಾರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಮಾಡ್ಲಿ ಸರ್, ಇಡೀ ತನಿಖೆ ಆಗ್ಬೇಕು. ಇಡಿ ಅಂದ್ರೆ ಏನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ? ಇಲ್ಲೇನು ಫಾರಿನ್ ಫಂಡ್ ಬಗ್ಗೆ ಅದರದೆಲ್ಲ ತನಿಖೆ ಈಗ ಒಂದ್ಸರಿ ಆಗಿದೆ. ಇವರೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ. ಇನ್ನೂ ಒಂದು ಇಡಿ ತನಿಖೆ ಆಗಲಿ, ಎನ್ಐ ಆಗಲಿ, ಆನಂತರ FBI ತನಿಖೆನೂ ಕೂಡ ಆಗಲಿ, ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲೆಂಡ್ ತನಿಖೆನೂ ಕೂಡ ಆಗಲಿ, ನಾವು ಬಯಸ್ತೀವಿ ಆಗಲಿ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಲ್ಲ, ಅವ್ರು ಹಿಂಬರ ಕೊಟ್ಟಿದ್ದಾರೆ, ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆನೆ ಮಾವುತ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕೊಂಡಿದ್ರು. ಸೊ ಅದು ಹೈಕೋರ್ಟ್ದು ನಿರ್ಣಯ ನೋಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಇದನ್ನ ಅದು ಮಾಡ್ತಾ ಇದ್ದಾರೆ. ಅಲ್ಲ, SITಗೆ ರೆಫರ್ ಆಗಬೇಕು, ಅದು ರೆಫರ್ ಆಗಬೇಕು. ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿ ಇದೆ. ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ. SITಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ. ಅಲ್ಲ, ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆರ್ಮ್ಸ್ ಆಕ್ಟ್ ಅಂತ ಹೇಳಿದ್ರೆ ಒಂದು ಕತ್ತಿ ಆಕ್ಟ್, ಅದು ಕತ್ತಿ ತಗೊಂಡಿದ್ದಕ್ಕೆ ಅದಕ್ಕೊಂದು ಮಾಡಿದ್ದಾರೆ. ಆಸ್ ಇಫ್ ಏನೋ ಅದು ಮಂಗನ್ ಹೊಡೆಯೋದಕ್ಕೆ ಅದು ಗೊಡೌನಲ್ಲಿ ಇದ್ದು ಒಂದು 5-6 ವರ್ಷ ಆಯಿತು. ಅದನ್ನು AK-47 ಥರ ರೂಪಿಸ್ತಾ ಇದ್ದಾರೆ. ಇದನ್ನ AK-47 ಸ್ಟೇನ್ ಗನ್ ಸಿಕ್ತು ಅಂತ ಹೇಳಿ. ನಾಳೆ ಇವರು ನಾವು ಮನೆಯೊಳಗೆ ಸೌದಿಕಾಯಿ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ. ಯಾಕಂದರೆ ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ. ಮೊನ್ನೆ ನೋಡಿ, ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಪಾಲಿಸ್ಡ್ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಬಂದರು NHRC ಅವರು. ನೋಡಿ, NHRC ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ NHRC ಅಧಿಕಾರಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು, ಅಂದರೆ ನಿಮ್ಮ ಮುಖಾಂತರ ಜನರಿಗೆ, ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನು FIR ಮಾಡಿದ್ದಾರೆ ನನಗೆ. NHRC ಖಂಡಿತ ಬಂದಿದ್ರು, ಹೌದು ನಿಜ. ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲಾ ಕಡೆನೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಎಲ್ಲಾ ಕಡೆನೂ ಯೋಜನಾಧಿಕಾರಿ. ಹಂಗಿದ್ರೆ ಅವ್ರ ಮೇಲೆ FIR ಆಗ್ಬೇಕಲ್ವಾ? ನಾವು ಆ NHRC ಬಂದವ್ರಿಗೆ ಅಧಿಕಾರಿ ಅಂದಿದ್ದಕ್ಕೆ FIR ಮಾಡಿದ್ರು. ಮತ್ತು ಮಹೇಶ್ ಶೆಟ್ಟರ್ನು ಸೇರಿಸ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ಟರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಮಹೇಶ್ ಶೆಟ್ಟರ್ನು ಕೂಡ ಅದರಲ್ಲಿ ಅಕ್ಯೂಸ್ಡ್ ಮಾಡಿ ಹಾಕಿದ್ದಾರೆ. ಅಂದ್ರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೆ ಇದ್ದಾರೆ. ಹೋಗ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ. ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣ ಸಹಕಾರವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಹೌದು, ಅದೇ ಈಗ ನೋಡಿ, ಹೈಕೋರ್ಟ್ನಲ್ಲಿ ಗಡಿಪಾರಿಗೆ ಇಡೀ ಈ ರಾಜ್ಯದ AG ಅವರೇ ಬಂದು ನಿಂತ್ಕೋತಾರಲ್ಲಿ. ಯಾವ ಕೇಸಲ್ಲೂ ಬಂದಿಲ್ಲ ಅವರು. ಸ್ವತಃ AG ಅವರು ಬಂದು ವಾದ ಮಾಡಕ್ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ. ಸೊ ಇದ್ರ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ, ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಕೇಳಿರೋದೇನು, ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು, ಬಹುಶಃ ತಮಗೂ ಗೊತ್ತಿರಬಹುದು, ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ. ಗಿರೀಶ್ ಮಟ್ಟಣ್ಣವರಿಂದ ನನಗೆ ಮರ್ಡರ್ ಮಾಡಬಹುದು ಅಂತ ಹೇಳಿ ಮಹಾಬಲ ಶೆಟ್ಟರು ಹೇಳ್ತಾ ಇದ್ದಾರೆ. ಅಲ್ಲರಿ, ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಈ ಹೆಣಗಳನ್ನ ಫ್ರೀಜರ್ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಭಯ ಹುಟ್ಟುತ್ತಾ ಇದೆ ಅಂತ, ಅವ್ರಿಗೆ ಜೀವ ಭಯ ಅಂತೆ. ಮಟ್ಟಣ್ಣವರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ. ಹಿಂಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ. ಅವರು ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಯಾರಿಗೆ ಖ್ಯಾತ ಮಹಾಬಲ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡ್ರಿ. ಅವರಿಗೆ ಹಿಂದೆ ಮುಂದೆ ಎಡಕ್ಕ ಬಲಕ್ಕ ಮೇಲೆ ಕೆಳಗೆ ಚಿನ್ನೈ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲ್ A to Z ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನೈ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡ್ಬೇಕಂತೆ. ಚಿನ್ನೈಗೆ ಒಂದು ಮಾಸ್ಕ್ ಹಾಕಿದಾರಲ್ಲ, ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕ್ಲಿ. ಯಾವ್ದು ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕ್ಲಿ. ಅಲ್ಲ ಸರ್, ಇಟ್ಸ್ ಕಾಮನ್ ಸೆನ್ಸ್. ನಾನೇನು ಕೇಳಿದ್ದೀನಿ, 7 ಕಿಲೋಮೀಟರ್ಗೆ ಧರ್ಮಸ್ಥಳದ 7 ಕಿಲೋಮೀಟರ್ಗೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲಿದೆ. ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ? ಅದನ್ನ ಬಿಟ್ಟು 76 ಕಿಲೋಮೀಟರ್ ದೂರದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರೆ ಅಂದ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೊಬ್ಬರು ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ನಾನು 3,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ,
30,000 ನಾನು ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನೀವು ಕ್ಯಾಲ್ಕುಲೇಟ್ ಮಾಡಿ, 30,000 ದಿನಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 30,000 ವೂಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ 82 ವರ್ಷ ಬೇಕು ಸರ್. ದಿವಸಕ್ಕೆ ಒಂದು ವೂಂಡ್ ಸರ್ಟಿಫಿಕೇಟ್ ಕೊಟ್ರೆ 82 ವರ್ಷ ಬೇಕಾಗ್ತದೆ. ಅದು ಇವ್ರು ಹೇಳ್ತಾರೆ ನಾ 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿನಿ, 41 ವರ್ಷ ಕೂಡ 3,000 ನಾನು ಇದನ್ನ ಮಾಡಿದ್ದೀನಿ. ಮಾಡ್ಲಿ ಸರ್, ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ್ ರಾವ್ನೇ ಮಾಡಿದಾನೆ ಅಂತ ಹೇಳಿ. ಅಲ್ಲ ಸರ್, ಇವರು ಈಸ್ ಅನ್ ಎಕ್ಸ್ಪರ್ಟ್, ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ್ ರಾವ್ನೇ ಮಾಡಿದ್ದು ಅಂದ್ರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ್ಡ್. ಆ ಥರ ಒಬ್ಬರು ವೈದ್ಯರ ಮರ್ಯಾದೆ ಕಳೆಯುವಂಥ ಕೆಲಸಗಳನ್ನು ಅವರು ಮಾಡಬಾರ್ದು. ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡಲಿ ಅಂತ ನಾನು ಕೂಡ ಹೇಳಿದ್ದೀನಿ. ಮಹಾಬಾಳ ಶೆಟ್ಟರಿಗೆ ಒಂದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದು A to Z ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ 27 ದಿನಗಳಿಂದ ಮೈಸೂರು ಅವರು ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ನಿಮ್ಮ ಜೊತೆ ಸಂಪರ್ಕದಲ್ಲಿ ಸಂಪರ್ಕ ಅಲ್ಲ, ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು. ಮನೆಯಲ್ಲಿಲ್ಲ, ಪೊಲೀಸರು ಹೋಗಿದ್ದಾರೆ 3 ನಮಗೇನು ಗೊತ್ತು ಸರ್, ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಇವತ್ತೇ ಇಲ್ಲೇ ಉಜಿರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ, ಪೊಲೀಸರು ಕೇಳಿ. ಇದ್ದಾರೆ ಅಂತ ಅಲ್ಲ, ನಾನು ಇಲ್ಲೇ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ. ಯಾಕೆ ನಿಮಗೇನಾರು ಹೇಳಿದಾರ ಎಲ್ಲಾರ ಇದ್ರೆ ಹೇಳ್ಬಿಡ್ರಿ ಅಂತ ಹೇಳಿ? ತಲೆ ಯಾಕೆ ಮರ್ಸ್ಕೊಳ್ತಾರೆ ಸರ್? ಅಂತ ಕೆಲಸ ತಲೆ ಮರ್ಸ್ಕೊಳ್ಳೋದು ಇವ್ರ ಕೆಲಸ ಇವ್ರು ಮಾಡಿದ್ದಾರೆ. ರೇಪಿಸ್ಟ್ ಅವ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲಿ ತಲೆ ಮರ್ಸ್ಕೊಳ್ಳೋ ಅಂತ ಕೆಲಸ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಮಾಡಿಲ್ಲ. ಇರೋದ್ರಿಂದಾಗಿ ಗಡೀಪಾರ ಆಗಿದೆ ಅಂತ ಹೇಗೆ ಹೇಳ್ತೀರಿ? 3 ಬಾರಿ ನೋಟಿಸ್ ನೀಡಿದೆ, ಅದಕ್ಕೆ ಉತ್ತರ ಬರಲಿಲ್ಲ. ಅವರು ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. 3 ಬಾರಿ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದು ಅವ್ರಿಗೆ ಪೊಲೀಸರು ಕೇಳಬೇಕು ನೀವು. ಆಕ್ಚುಲಿ ಅದು ಕೇಸ್ ಮಾಡೋದು ಅದು ನೋಡಿ, ಗಡೀಪಾರು ವಿಶ್ಲೇಷಣೆ ಮಾಡಿ ಸರ್ ನೀವು. ಯಾವ್ದು ಆರ್ಮ್ಸ್ ಆಕ್ಟ್? ಅದೇ ಈಗ ಆಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂತದ್ದೇನೆ ಅಲ್ಲ. ಅದು ಆಕ್ಚುಲಿ ಮಾಡಬಾರ್ದಾಗಿತ್ತು. ಅದನ್ನ ಪ್ರಶ್ನೆ ಮಾಡಬೇಕಲ್ಲ. ನೋಟಿಸ್ ಬಂದು ಉತ್ತರ ಹೇಳ್ಬೋದಿತ್ತು. ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ. ಯಾಕಂದ್ರೆ ಅದನ್ನ ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು, ನಾನು ಹೇಳಿದ್ದು ವ್ಯತಿರಿಕ್ತ ಆಗಬಾರ್ದು. ಸೊ ಅದು ಅವರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ. ತಮ್ಮದು ಕೂಡ ಸಹಕಾರ ಇರಲಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.